ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕರೆಯುವಂತಹ ವಿವಿಧ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಶಿಕ್ಷಣ ಕೊಡ್ತಿರುವಂತಹ ಏಕೈಕ ಸರ್ಕಾರಿ ವಿಶ್ವವಿದ್ಯಾಲಯ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಪದವಿ ಕೋರ್ಸ್ಗಳು, ಸ್ನಾತಕೋತ್ತರ ಪದವಿ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ಡಿಪ್ಲೊಮಾ ಕೋರ್ಸ್ಗಳ ಶಿಕ್ಷಣವನ್ನು ಕೊಡ್ತಾರೆ. ಜೊತೆಗೆ ಇವಾಗ ಕಾಲ ಆಗಿರುವಂತಹ ನೋಟಿಫಿಕೇಶನಲ್ಲಿ ಬಿ ಎಡ್ ಕೋರ್ಸ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಿ ಎಡ್ ಕೋರ್ಸ್ಗಳು ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಅಂತ ಅನ್ಕೊಳ್ಳೋಣ. ಈ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಧಿಕೃತವಾದ ಅಧಿಸೂಚನೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು 570006 ಇವರಿಂದ ಒಂದು ಪ್ರವೇಶಾತಿ ವಿಭಾಗದಿಂದ ಅಧಿಕೃತವಾದ ಅಧಿಸೂಚನೆ ಹೊರಡಿಸಿದ್ದಾರೆ. ದಿನಾಂಕ 8/6/2025 6/2/2025 ಅಧಿಕೃತವಾದ ಅಧಿಸೂಚನೆ ಹೊರಡಿಸಿದರೆ ಪ್ರವೇಶಾತಿ ವಿಭಾಗದಿಂದ ಅಡ್ಮಿಷನ್ಗೆ ನಮಗೆಲ್ಲ ಗೊತ್ತಿರಂಗೆ ವರ್ಷಕ್ಕೆ 2 ಬಾರಿ ಕರೆಸ್ಪಾಂಡೆನ್ಸ್ ಅಡ್ಮಿಷನ್ಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಒಂದು ಜೂನ್ ಸೆಕ್ಷನ್ನು, ಒಂದು ಜುಲೈ ಸೆಕ್ಷನ್ಗೆ, ಒಂದು ಜನವರಿ ಸೆಷನ್ ಅಂತೇಳಿ. ಇಲ್ಲಿಗ ಜುಲೈ ಸೆಷನ್ ಅಡ್ಮಿಷನ್ ಎಲ್ಲ ಮುಗಿದು ಅವ್ರದ್ದು ಈಗ ಪ್ರೋಸೆಸ್ ನಡೀತಾ ಇದೆ. ಈಗ ಜನವರಿ ಸೆಷನ್ಗೆ ಅಡ್ಮಿಷನ್ ಪ್ರಾರಂಭ ಆಗ್ತಿದೆ. ಅದ್ರ ಏನಿದೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ವಿಷಯನ ಕೊಡ್ತಿದ್ದಾರೆ 24-25 ಜನವರಿ ಆವೃತ್ತಿಯಲ್ಲಿ ODL ಆಫ್ಲೈನ್ ಅಂತೇಳಿ. ODL ಅಂದರೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತೇಳಿ ಆಫ್ಲೈನ್ ಮಾದರಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಬಗೆಗೆ ಅಂತೇಳಿ. ಅಂದರೆ ಇದು ಆನ್ಲೈನ್ ಅಂತ ಅನ್ಕೋಬೇಡಿ, ಆಫ್ಲೈನಲ್ಲೇ ಅದರ ಹೆಸರು ಕೊಟ್ಟಿದ್ದಾರೆ ODL ಅಂತೇಳಿ, ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತೇಳಿ. ಇದು ದೂರ ಶಿಕ್ಷಣದ ಒಂದು ಕರೆಸ್ಪಾಂಡೆನ್ಸ್ ಕೋರ್ಸ್ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಬಗ್ಗೆ ಅಂತೇಳಿ ಉಲ್ಲೇಖ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ನೋಡ್ತಾ ಹೋಗೋಣ. 24-25 ಜನವರಿ ಆವೃತ್ತಿಯಲ್ಲಿ UGC ಅನುಮೋದಿತ ODL ಮಾದರಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ವಿದ್ಯಾರ್ಥಿಗಳು ಕೆಳಕಂಡ ಶೈಕ್ಷಣಿಕ ಕ್ರಮಗಳಿಗೆ ವಿಶ್ವವಿದ್ಯಾಲಯದ ಅಂತರ್ಜಾಲದಲ್ಲಿರುವ ಅಡ್ಮಿಷನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಆ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಗಳ ದಾಖಲಾತಿಗಳೊಂದಿಗೆ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮಾತ್ರ ಪ್ರವೇಶಾತಿ ಪಡೆಯಬಹುದಾಗಿದೆ ಅಂತೇಳಿ. ಅಂದರೆ ಇಲ್ಲಿ ಜನವರಿ ಸೆಷನ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಈಗ 24-25 ಸಾಲಿಂದು ಅಂದರೆ 24-25 ಸಾಲಿನ ಜನವರಿ ಆವೃತ್ತಿಗೆ ಇವಾಗ ಪ್ರಾರಂಭ ಆಗುತ್ತೆ. UGC ಅನುಮೋದಿತ ಅಂತೇಳಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. UGC ಇಲ್ಲಿ ಅಪ್ರೂವ್ ಕೊಟ್ಟಿರುವಂಥ ಕೋರ್ಸ್ಗಳಿಗೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಆಫ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸ್ತದೆ. ಅಂದರೆ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಬೇಕಂತ ಇಲ್ಲೇನಿಲ್ಲ, ಆಫ್ಲೈನ್ ಕ್ಲಾಸಲ್ಲಿ ಎಲ್ಲ ಕೂಡ ನಡೀತಾ ಹೋಗುತ್ತೆ. ಇಲ್ಲಿ ಆ ಥರದ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗ್ಬೋದು. ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಡ್ರೆಸ್ನ ಕೊಡ್ತಾರೆ ksyuportal.com views/student-home.aspx ಅಂತೇಳಿ. ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನೀವು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಹತ್ತಿರದಲ್ಲಿರುವ ಕಚೇರಿಗೆ ಅಥವಾ ಕೇಂದ್ರ ಕಚೇರಿ ಮೈಸೂರಿಗೆ ಹೋಗ್ಬೋದು, ಅಥವಾ ಹತ್ತಿರದ ಪ್ರಾದೇಶಿಕ ಕೇಂದ್ರಗಳು, ಅಂದರೆ ಪ್ರಾದೇಶಿಕ ಕೇಂದ್ರಗಳು ಎಲ್ಲೆಲ್ಲಿದೆ ಅಂತ ನಾವು ಮುಂದೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಪ್ರಾದೇಶಿಕ ಕೇಂದ್ರಗಳಲ್ಲಿ ಹೋಗಿ ನೀವು ಅಡ್ಮಿಷನ್ ಆಗಬೇಕಾಗಿದೆ ಅಂತೇಳಿ. ಓಕೆ, ಯಾವ ಶಿಕ್ಷಣ ಕ್ರಮಗಳಿದೆ ಅಂದರೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಏನು ರೂಲ್ಸ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಕೊಡ್ತಾರೆ UG ಶಿಕ್ಷಣ ಕ್ರಮಗಳಿಂದ, ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ ಅಂತೇಳಿ ನಿಮ್ಮ ಡಿಗ್ರಿ ಅಂತ ಅನ್ಕೊಳ್ಳೋಣ. ಇದಕ್ಕೆ ಏನು ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋಣ, ಯಾವ ಕೋರ್ಸಸ್ ಇದೆ. ಇಲ್ಲಿ ಮೊದಲನೇ ಕೋರ್ಸನ್ನು ಕೊಡ್ತಾರೆ BA ನಾನ್ CBCS ಅಂತೇಳಿ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೋರ್ಸ್ಗಳನ್ನ ಕೊಡ್ತಿದ್ದಾರೆ. ವಾರ್ಷಿಕ ಅಥವಾ ಸೆಮಿಸ್ಟರ್, ಅಂದರೆ ಇದು ವಾರ್ಷಿಕ ಅಂದರೆ ಇಯರ್ಲಿ ಎಕ್ಸಾಮ್ ನಡೆಯುತ್ತೆ, 3 ವರ್ಷಗಳ ಕಾಲಾವಧಿ ಅಂತೇಳಿ. ಅದೇ ಥರ BCom ಕೊಡ್ತಾ ಇದ್ದಾರೆ. ಇದು ಕೂಡ ನಾನ್ CBS ಸ್ಕೀಮ್ ಇದೆ, ಇಂಗ್ಲೀಷ್ ಮೀಡಿಯಮಲ್ಲಿ ನಡೆಯುತ್ತೆ, ವಾರ್ಷಿಕ ಪರೀಕ್ಷೆ ಇರುತ್ತೆ, 3 ವರ್ಷಗಳ ಅವಧಿ ಇದು. ಅದೇ ಥರ ಮೂರನೇ ಕೋರ್ಸ್ BLib ಆ್ಯಂಡ್ ISc ಅಂತೇಳಿ, ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ. ಅಲ್ಲಿ ಇದು 2 ಮಾಧ್ಯಮದಲ್ಲಿ ಕೂಡ ನಡೆಯುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ. ಇದು ಸೆಮಿಸ್ಟರ್ 1 ವರ್ಷದ ಇದು ಕೋರ್ಸ್ ಆಗಿದೆ. ಅದಾದ ನಂತರದಲ್ಲಿ ಮುಂದನೇ ಕೋರ್ಸ್ನ ಕೊಡ್ತಾರೆ BSc ಅಂತೇಳಿ, ಜನರಲ್ BSc ಕೋರ್ಸು. ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ, ಇದು ಸೆಮಿಸ್ಟರ್ ಸ್ಕೀಮ್ ಇರುತ್ತೆ, 3 ವರ್ಷದ ಕೋರ್ಸ್ ಇದೆ. ಇದರಲ್ಲಿ ಶರಾದಲ್ಲಿ ಕೊಡ್ತಾ ಇದ್ದಾರೆ 13 ಕಾಂಬಿನೇಷನ್ಸ್ ಇದೆ ಅಂತೇಳಿ. ಇಲ್ಲಿ ನೋಡ್ತಾ ಹೋಗಲಿ ಯಾವ್ಯಾವ ನಾವಿಲ್ಲಿ ನೋಡ್ತಾ ಹೋದರೆ ಯಾವ್ಯಾವ ಕಾಂಬಿನೇಷನ್ ಇದೆ ಅನ್ನೋದನ್ನ ನೀವು ವೆಬ್ಸೈಟಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ನೀವು 13 ಕಾಂಬಿನೇಷನ್ಗೆ ಇಲ್ಲಿ ಅವಕಾಶನ ಕೊಡ್ತಾ ಇದ್ದಾರೆ. ಇದನ್ನು ನೀವು ಗಮನಿಸ್ಬೋದಾಗುತ್ತೆ. 13 ಕಾಂಬಿನೇಷನಲ್ಲಿ ನೀವು BSc ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಚಾನ್ಸಸ್ ಅಂತ ಅಂದ್ಕೊಳ್ಳೋಣ. ನೀವು ನೇರವಾಗಿ ನಾನು ಕಾಲೇಜಿಗೆ ಹೋಗಿ BSc ಮಾಡೋಂಥ ಸಮಯ ಐತೆ, ಆದರೆ ಇವಾಗ ನೀವು ಆನ್ಲೈನ್ ಮೂಲಕ ಕೋರ್ಸ್ ಮಾಡ್ಕೋಬೋದು. ಕರೆಸ್ಪಾಂಡೆನ್ಸ್ ಕೋರ್ಸ್ BSc, ಜನರಲ್ BSc ಅಂತೇಳಿ 13 ಕಾಂಬಿನೇಷನ್, ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ. ಮುಂದೆ ನೋಡ್ತಾ ಹೋಗೋಣ. ಅದಾದಮೇಲೆ BSc ಹಾನರ್ಸ್ ಅಂತ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ BSc ಹಾನರ್ಸ್ ಪದವಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ, ಇದು ಕೂಡ ಸೆಮಿಸ್ಟರ್ ಸ್ಕೀಮಲ್ಲಿ ನಡೆಯುತ್ತೆ, 3 ವರ್ಷದ ಅವಧಿಯ ಒಂದು ಕೋರ್ಸ್ ಇದು. ಮುಂದಿನ ಕೋರ್ಸ್ BC ಅಂತೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್. ಇದು ಕೂಡ ಇಂಗ್ಲೀಷ್ ಮಾಧ್ಯಮದ ಒಂದು ಕೋರ್ಸ್ ಆಗಿದೆ. ಇದು ಸೆಮಿಸ್ಟರ್ ಪರೀಕ್ಷೆ ನಡೆಯುತ್ತೆ, 3 ವರ್ಷಗಳ ಒಂದು ಕೋರ್ಸ್. ಅದೇ ಥರ ಮುಂದಿನ ಕೋರ್ಸ್ ಕೊಡ್ತಾರೆ BBA ಅಂತೇಳಿ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಇದೆ. ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಕ್ಲಾಸಸ್ ನಡೆಯುತ್ತೆ, ಸೆಮಿಸ್ಟರ್ ಸ್ಕೀಮಲ್ಲಿ ನಡೆಯುತ್ತೆ, 3 ವರ್ಷಗಳಲ್ಲಿ. ನಿಮಗೆ ಸೆಮಿಸ್ಟರ್ ಅಂತ ಗೊತ್ತಿದೆ ಅಲ್ಲ, 6 ತಿಂಗಳಿಗೊಮ್ಮೆ ಪರೀಕ್ಷೆ ನಡೆಯೋದು, ವರ್ಷಕ್ಕೆ 2 ಬಾರಿ ನೀವು ಎಕ್ಸಾಮಿಗೆ ಅಟೆಂಡ್ ಆಗಬೇಕಾಗಿದೆ. ಅದೇ ಮುಂದಿನ ಕೋರ್ಸ್ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತೇಳಿ, ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತೆ, ಇದು ಕೂಡ ಸೆಮಿಸ್ಟರ್ ಪರೀಕ್ಷೆ, ಅದೇ ಥರ 3 ವರ್ಷದ ಒಂದು ಅವಧಿಯ ಕೋರ್ಸ್ ಇದಾಗಿದೆ. ಅದಾದ ನಂತರದಲ್ಲಿ ನಾವು PG ಶಿಕ್ಷಣ ಕ್ರಮಗಳೊಂದು ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಯಾವುದಿದೆ ನೋಡ್ತಾ ಹೋಗೋಣ.
ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಕೂಡ ಕರೆಸ್ಪಾನ್ಸರ್ ಕೊಡ್ತಾ ಇದೆ. ಇದು ನೋಡ್ತಾ ಹೋಗೋಣ. ಮೊದಲನೇದಾಗಿ MA ಇನ್ ಕನ್ನಡ ಅಂತೇಳಿ MA ಇನ್ ಕನ್ನಡ ಕೋರ್ಸನ್ನು ಕೊಡ್ತಾ ಇದೆ. ಇದು ಕನ್ನಡ ಮಾಧ್ಯಮದಲ್ಲಿರುತ್ತೆ. ಇದು ಕೂಡ ಸೆಮಿಸ್ಟರ್ ಸ್ಕೀಮಲ್ಲಿ 2 ವರ್ಷದ ಅವಧಿಯ ಒಂದು ಒಳ್ಳೆ ಕೋರ್ಸ್ ಅಂತ ಅಂದ್ಕೊಳ್ಳೋಣ. ಅದೇ ಥರ MA ಇನ್ ಇಂಗ್ಲೀಷ್ ಅಂತೇಳಿ ಇದು ಕೂಡ MA ಇನ್ ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಕೋರ್ಸ್. MA ಇನ್ ಹಿಂದಿ ಮಾಧ್ಯಮ ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಕೋರ್ಸ್. MA ಇನ್ ಸಂಸ್ಕೃತ ನಾನ್ CBSE ಸ್ಕೀಮ್ ಅಂತೇಳಿ ಕೊಡ್ತಿದ್ದಾರೆ. ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಇದು ವಾರ್ಷಿಕ ಪರೀಕ್ಷೆ 2 ವರ್ಷಗಳ ಅವಧಿಯ ಒಂದು ಕೋರ್ಸ್. ಅದೇ ಥರ MA ಇನ್ ಉರ್ದು ಅಂತೇಳಿ ಉರ್ದುಗಳು ಕೂಡ ನೀವು ಮಾಸ್ಟರ್ ಪದವಿಯನ್ನು ಮಾಡ್ತಾ ಹೋಗಬಹುದಾಗುತ್ತೆ. ಉರ್ದು ಲ್ಯಾಂಗ್ವೇಜಲ್ಲೇ ಇರುತ್ತೆ. ಇದು ಉರ್ದು ಮೀಡಿಯಮಲ್ಲಿ ಇರುತ್ತೆ. ಸೆಮಿಸ್ಟರ್ ಸ್ಕೀಮಲ್ಲಿ 2 ವರ್ಷದ ಅವಧಿ. ಅದೇ ಥರ MA ಇನ್ ತೆಲುಗು ಮೀಡಿಯಮಲ್ಲಿ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಅವಧಿ. MA ಇನ್ ಇತಿಹಾಸ ಅಂತೇಳಿ MA ಇನ್ ಇತಿಹಾಸ ಕೋರ್ಸ್ಗಳು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಕೂಡ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಅವಧಿಯ ಕೋರ್ಸ್. MA ಇನ್ ಎಕನಾಮಿಕ್ಸ್ ಅಂತೇಳಿ ಅರ್ಥಶಾಸ್ತ್ರದ ಇಲ್ಲಿ MA ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಅಭ್ಯಾಸ ಮಾಡ್ಬೋದಾಗುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷ. ಅದೇ ಥರ MA ಇನ್ ರಾಜ್ಯಶಾಸ್ತ್ರ MA ಪೊಲಿಟಿಕಲ್ ಸೈನ್ಸ್ ಕೋರ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ. ಸೆಮಿಸ್ಟರ್ ಸ್ಕೀಮ್ ಅಲ್ಲದೆ 2 ವರ್ಷದ ಅವಧಿಯ ಒಂದು ಒಳ್ಳೆ ಕೋರ್ಸ್ ಅಂತ ಅನ್ಕೊಳ್ಳೋಣ. ಅದಾದ ನಂತರದಲ್ಲಿ MA ಇನ್ ಸಾರ್ವಜನಿಕ ಆಡಳಿತ ಅಂದರೆ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಇದೆ. ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಅವಧಿ. MA ಇನ್ ಸೋಷಾಲಜಿ MA ಇನ್ ಸಮಾಜಶಾಸ್ತ್ರ ಇದು ಕೂಡ ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಕೋರ್ಸ್. MA ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಅಂತೇಳಿ ಮೇಲೆ ನೋಡಿದ್ದು ಬರೀ ಇತಿಹಾಸ. ಇಲ್ಲಿ MA ಇನ್ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಅಂತೇಳಿ ಕೊಡ್ತಾ ಇದ್ದಾರೆ. ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮ್ ಅಲ್ಲದೆ 2 ವರ್ಷದ ಅವಧಿ ಕೋರ್ಸ್. ಮುಂದಿನ ಕೋರ್ಸ್ MA ಇನ್ ಪತ್ರಿಕೋದ್ಯಮ ಅಂಡ್ ಸಂವಹನ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಷನ್ ಅಂತೇಳಿ ಇದು ಕೂಡ ಒಂದು ಒಳ್ಳೆ ಕೋರ್ಸ್ ಅಂತ ಅನ್ಕೊಳ್ಳೋಣ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮಲ್ಲಿ 2 ವರ್ಷ. ಅದೇ ಥರ MA ಇನ್ ಶಿಕ್ಷಣ MA ಇನ್ ಎಜುಕೇಷನ್ ಕೋರ್ಸ್ಗಳು ಕೂಡ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದಲ್ಲಿ. ಅದೇ ಥರ MCOM ಕೋರ್ಸ್ನ ಕೊಡ್ತಾರೆ. ಮಾಸ್ಟರ್ ಆಫ್ ಕಾಮರ್ಸ್ ಕೋರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಡ್ಯುಯಲ್ ಸ್ಪೆಷಲೈಸೇಷನ್ ಅಂತ ಕೊಟ್ಟಿದ್ದಾರೆ. ಅದೇ 2 ವಿಷಯದಲ್ಲಿ ನೀವು ಸ್ಪೆಷಲೈಸೇಷನ್ ಮಾಡ್ಕೋಬೋದಾಗುತ್ತೆ. ಸ್ಪೆಷಲೈಸೇಷನ್ ಯಾವುದು ಅಂತ ಮುಂದೆ ನೋಡ್ತಾ ಹೋಗೋಣ. ಅದು ಕೂಡ ಡೀಟೇಲ್ ಆಗಿದೆ. ಅದೇ MBA ಕೋರ್ಸ್ ನೆಕ್ಸ್ಟ್ ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಇದು ಸೆಮಿಸ್ಟರ್ ಸ್ಕೀಮ್ 2 ವರ್ಷ. ಇದರಲ್ಲಿ 8 ಸ್ಪೆಷಲೈಸೇಷನ್ ಇದೆ. 8 ಸ್ಪೆಷಲೈಸೇಷನ್ ಕೋರ್ಸ್ಗಳಲ್ಲಿ ನೀವು MBAನ ಮಾಡ್ಕೋಬೋದಾಗುತ್ತೆ. ಅದೇ ಥರ MSW ಮತ್ತೊಂದು ಕೋರ್ಸ್ಗಳು ಕೊಡ್ತಾರೆ. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತೇಳಿ ನಾವು BSW ಬ್ಯಾಚುಲರ್ ಡಿಗ್ರಿಲಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ನ ನೋಡಿದ್ವಿ. ಇಲ್ಲಿ ಮಾಸ್ಟರ್ ಡಿಗ್ರಿಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಒಂದು ಕೋರ್ಸ್. ಅದಾದ ನಂತರದಲ್ಲಿ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನೋಡ್ತಾ ಹೋಗಿ ಒಂದು ಒಳ್ಳೆ ಕೋರ್ಸ್ ಅಂತ ಅನ್ಕೊಳ್ಳೋಣ. ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಒಂದು ಕೋರ್ಸ್. ಅದೇ ಥರ MLib ಅಂಡ್ ISc ಅಂತೇಳಿ ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ ಅದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತದೆ. ಸೆಮಿಸ್ಟರ್ 1 ವರ್ಷ. ಮೇಲ್ಗಡೆ BLib ISc ನೋಡ್ತೀವಿ. ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ನೋಡಿದ್ವಿ. ಅದು ಕೂಡ 1 ವರ್ಷದ ಕೋರ್ಸ್. ಇಲ್ಲಿ MLib ಅಂಡ್ ISc ಅಂತಿದೆ. ಇದು ಕೂಡ 1 ವರ್ಷದ ಕೋರ್ಸ್. ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುತ್ತೆ. ಅದಾದ ನಂತರ MSc ಭೌತಶಾಸ್ತ್ರ ಅಂತ ನಡೀತದೆ. MSc ಇನ್ ಫಿಸಿಕ್ಸ್ ಅಂತೇಳಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುವಂಥದ್ದು. ಸೆಮಿಸ್ಟರ್ ಸ್ಕೀಮ್ 2 ವರ್ಷ. ಅದೇ ಥರ MSc ರಸಾಯನಶಾಸ್ತ್ರ MSc ಕೆಮಿಸ್ಟ್ರಿ ಕೋರ್ಸ್ಗಳು ಕೂಡ ಇದೆ. ಇದು ಸೆಮಿಸ್ಟರ್ 2 ವರ್ಷಗಳದ್ದು. ಅದಾದ ನಂತರದಲ್ಲಿ MSc ಗಣಿತಶಾಸ್ತ್ರ MSc ಮ್ಯಾಥಮೆಟಿಕ್ಸ್ ಇದು ಕೂಡ ಸೆಮಿಸ್ಟರ್ ಸ್ಕೀಮ್ 2 ವರ್ಷದ ಕೋರ್ಸ್. MSc ಬಯೋಕೆಮಿಸ್ಟ್ರಿಯಲ್ಲಿ ಕೊಡ್ತಾ ಇದ್ದಾರೆ. ಇದು ಕೂಡ 2 ವರ್ಷದ ಕೋರ್ಸ್. ಇಂಗ್ಲೀಷ್ ಮೀಡಿಯಮಲ್ಲಿ ಸೆಮಿಸ್ಟರ್ ನಡೆಯುತ್ತದೆ. ಅದೇ ಥರ MSc ಬಯೋಟೆಕ್ನಾಲಜಿ ಅಂತೇಳಿ ಇಂಗ್ಲೀಷ್ ಮೀಡಿಯಮಲ್ಲಿ ನಡೆಯುವಂಥದ್ದು. ಸೆಮಿಸ್ಟರ್ ಕೋರ್ಸ್ 2 ವರ್ಷದ ಅವಧಿಯ ಕೋರ್ಸ್ ಆಗಿದೆ. MSc ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಇದೆ. ಇದು ಕೂಡ ಸೆಮಿಸ್ಟರ್ ಕೋರ್ಸ್ ಇದೆ. 2 ವರ್ಷದ ಅವಧಿಯ ಕೋರ್ಸ್. ಅದಾದ ನಂತರ MSc ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸ್ ಅಂತೇಳಿ ಕೊಡ್ತಿದ್ದಾರೆ. ಇದು ಕೂಡ 2 ವರ್ಷದ ಅವಧಿಯಿಂದ ಕೋರ್ಸ್ ಆಗಿದೆ. MSc ಡಾಟಾ ಸೈನ್ಸ್ ಇದೆ. ಇದು ಕೂಡ 2 ವರ್ಷದ ಅವಧಿಯ ಸೆಮಿಸ್ಟರ್ ಇಂಗ್ಲೀಷ್ ಮೀಡಿಯಂ ಅಂತ ಕೋರ್ಸ್ ಆಗಿದೆ. ಅದಾದಮೇಲೆ MSc ಕಂಪ್ಯೂಟರ್ ಸೈನ್ಸ್ ಅಂತ ಇದೆ. ಇದು ಕೂಡ 2 ವರ್ಷದ ಅವಧಿಯ ಸೆಮಿಸ್ಟರ್ ಸ್ಕೀಮಲ್ಲಿರುವಂಥ ಇಂಗ್ಲೀಷ್ ಮೀಡಿಯಂ ಮಾಧ್ಯಮದಲ್ಲಿರುವಂಥದ್ದು. MSc ಮಾಹಿತಿ ತಂತ್ರಜ್ಞಾನ MSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ಗಳು ಕೂಡ ಇದೆ. ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುವಂಥದ್ದು. 2 ವರ್ಷದ ಅವಧಿಯ ಒಂದು ಕೋರ್ಸ್ ಆಗಿದೆ. ಅದಾದ ನಂತರದಲ್ಲಿ MSc ಪರಿಸರ ವಿಜ್ಞಾನ MSc ಎನ್ವೈರನ್ಮೆಂಟಲ್ ಸೈನ್ಸ್ ಕೂಡ ಕೋರ್ಸ್ ಇದೆ. ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯುವಂಥದ್ದು. 2 ವರ್ಷದ ಅವಧಿಯ ಒಂದು ಕೋರ್ಸ್ ಆಗಿದೆ. ಅದಾದಮೇಲೆ MSc ಭೂಗೋಳಶಾಸ್ತ್ರ ಇದೆ. MSc ಮೈಕ್ರೋಬಯಾಲಜಿ ಇದೆ. MSc ಮನಃಶಾಸ್ತ್ರ ಇದೆ. MSc ಸಸ್ಯಶಾಸ್ತ್ರ ಇದೆ. MSc ಪ್ರಾಣಿಶಾಸ್ತ್ರ ಇದೆ. MSc ಅರ್ಥ ಸೈನ್ಸ್ ಇದೆ. MSc ಲೈಫ್ ಸೈನ್ಸ್ ಇದೆ. ಇವೆಲ್ಲವೂ ಕೂಡ 2 ವರ್ಷದ. ಇಲ್ಲಿ ಕೊಡ್ತಾ ಇದ್ದಾರೆ MSc ಲೈಫ್ ಸೈನ್ಸ್ ಅನ್ನೋದು ಹೊಸ ಕಾರ್ಯಕ್ರಮ. ಇವಾಗ ಇಂಟ್ರೊಡ್ಯೂಸ್ ಆಗಿರುವಂಥ ಒಂದು ಹೊಸ ಕಾರ್ಯಕ್ರಮ. ಈ ಹೊಸ ಥರದ ಕಾರ್ಯಕ್ರಮಗಳಿಗೆ ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾ ಇದೆ. ಒಂದು ಹೊಸದಾದ ಕಾರ್ಯಕ್ರಮ MSc ಲೈಫ್ ಸೈನ್ಸ್ ಅಂತೇಳಿ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. 2 ವರ್ಷದ ಅವಧಿ ಕೋರ್ಸ್ ಸೆಮಿಸ್ಟರ್ ಸ್ಕೀಮ್ನಲ್ಲಿರುವಂಥದ್ದು. ಇದಿಷ್ಟು ಕೂಡ ನಾವು ಬ್ಯಾಚುಲರ್ ಡಿಗ್ರಿ ಕೋರ್ಸಸ್ಸು ಮಾಸ್ಟರ್ ಡಿಗ್ರಿ ಕೋರ್ಸಸ್ಸು ನಾನು ನೋಡ್ತಾ ಹೋದ್ವಿ. ಇದಾದ ನಂತರದಲ್ಲಿ ಇಲ್ಲೊಂದು PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳಿದೆ. PG ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದೆ. ಇದಕ್ಕೆ 10+2+3 ಆಧಾರಿತ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನೀವು 10 ವರ್ಷದ ಒಂದು ಬೇಸಿಕ್ ಎಜುಕೇಷನ್ ಪಡ್ಕೊಂಡಿದ್ದೀರಾ, 2 ವರ್ಷದ PUC ಶಿಕ್ಷಣ, ಅದಾದ ನಂತರದಲ್ಲಿ 3 ವರ್ಷದ ಪದವಿಯನ್ನು ಓದಿರೋರು ಈ ಕೋರ್ಸ್ಗಳನ್ನ ಮಾಡ್ತಾ ಹೋಗೋದಾಗುತ್ತೆ. ಅದರಲ್ಲಿ ಮೊದಲನೇ ಕೋರ್ಸ್ಗಳು ಕೊಡ್ತಾರೆ ಇಂಗ್ಲೀಷ್ ಅಂತೇಳಿ, PG ಸರ್ಟಿಫಿಕೇಟ್ ಇನ್ ಇಂಗ್ಲೀಷ್ ಅಂತೇಳಿ ಇಂಗ್ಲೀಷ್ ಮಾಧ್ಯಮದಿಂದ ವಾರ್ಷಿಕ 1 ವರ್ಷದ್ದು. ಅದಾದ ನಂತರ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತೇಳಿ ಅದು ಕೂಡ ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ 1 ವರ್ಷದ್ದು.
ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಂತೇಳಿ ಇದು ಕೂಡ ವಾರ್ಷಿಕ ಪರೀಕ್ಷೆ 1 ವರ್ಷದಲ್ಲಿ ನಡೆಯುತ್ತದೆ. ಅದಾದಮೇಲೆ ಕುವೆಂಪು ಸಾಹಿತ್ಯ ಅಂತೇಳಿ ಕನ್ನಡದಲ್ಲಿರುತ್ತೆ, ವಾರ್ಷಿಕ ಎಕ್ಸಾಮ್ ನಡೆಯುತ್ತದೆ, 1 ವರ್ಷದ ಅವಧಿ ಕೋರ್ಸ್. ಅದಾದಮೇಲೆ ಹಣಕಾಸು ನಿರ್ವಹಣೆ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ವಾರ್ಷಿಕ ಪರೀಕ್ಷೆ 1 ವರ್ಷದ ಅವಧಿಯ ಕೋರ್ಸ್. ಅದಾದಮೇಲೆ ಮಾನವ ಸಂಪನ್ಮೂಲ ನಿರ್ವಹಣೆ ಅಂತೇಳಿ ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ, ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ, 1 ವರ್ಷದ ಅವಧಿ ಕೋರ್ಸ್ ಇದೆ. ಅದಾದಮೇಲೆ ಬಿಸ್ನೆಸ್ ಲಾ, ಪಿ ಜಿ ಡಿಪ್ಲೊಮಾ ಇನ್ ಬಿಸ್ನೆಸ್ ಲಾ ಅಂತಿದೆ, ಅದು ಕೂಡ ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ, 1 ವರ್ಷದ ಅವಧಿಯ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ಒಂದು ಕೋರ್ಸ್ ಆಗಿದೆ. ಇವಿಷ್ಟು ಕೂಡ ನಾವು ಇನ್ನು ಪಿ ಜಿ ಶಿಕ್ಷಣ ಕ್ರಮಗಳು ಅಂತೇಳಿ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಿದೆ, ಅಂಬೇಡ್ಕರ್ ಸ್ಟಡೀಸ್ ಅಂತಿದೆ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತಿದೆ, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್. ಇವಿಷ್ಟು ಕೂಡ ಪಿ ಜಿ ಶಿಕ್ಷಣ, ಏನು ಪಿ ಜಿ ಡಿಪ್ಲೊಮಾ ಶಿಕ್ಷಣ ಕ್ರಮಗಳು ಅಂತೇಳಿ. ಪಿ ಜಿನೇ ಬೇರೆ, ಪಿ ಜಿ ಡಿಪ್ಲೊಮಾನೇ ಬೇರೆ, ಆಯಿತಾ. ನೀವು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಬರೀ ಒಂದೇ ಕೋರ್ಸ್ ಮಾಡ್ಕೊಳ್ಳೋಕ್ಕಿಂತ ಒಂದು ಡ್ಯುಯಲ್ ಡಿಗ್ರಿ ಸಿಸ್ಟಮಲ್ಲಿ ಒಂದು ಮೈನ್ ಸಬ್ಜೆಕ್ಟಲ್ಲಿ ಪಿ ಜಿಗೆ ಅಡ್ಮಿಷನ್ ಆಗ್ಬೋದು, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಅಡ್ಮಿಷನ್ ಆಗೋಕ್ಕೆ ಅವಕಾಶ ಇದೆ. ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ನೀವು ರೀಜನಲ್ ಸೆಂಟರ್ಗೆ ಭೇಟಿ ನೀಡಿದರೆ ಅಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಡಿಪ್ಲೊಮಾ ಶಿಕ್ಷಣ ಕ್ರಮಗಳು ಅಂತೇಳಿ ಇದು 10+2 ಆಧಾರಿತ, ಅಂದರೆ 10 ವರ್ಷದ ಒಂದು ವರ್ಷ ಬೇಸಿಕ್ ಎಜುಕೇಷನ್ ಆಗುತ್ತೆ. ಅದಾದಮೇಲೆ ಪಿ ಯು ಸಿ 2 ವರ್ಷದ ಪಿ ಯು ಸಿ ಪಾಸಾಗಿರೋರು ಈ ಕೋರ್ಸ್ಗೆ ಅಡ್ಮಿಷನ್ ಆಗೋಕ್ಕೆ ಎಲಿಜಿಬಲ್ ಇದ್ದೀರ ಅಂತೇಳಿ ಕೊಡ್ತಾ ಇದ್ದಾರೆ. ಯಾವ್ಯಾವ ಕೋರ್ಸ್ ಇದೆ ನೋಡ್ತಾ ಹೋಗೋಣ. ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ, ಡಿಪ್ಲೊಮಾ ಇನ್ ಕನ್ನಡ, ಕನ್ನಡ ಮಾಧ್ಯಮದಲ್ಲಿರುತ್ತೆ, ವಾರ್ಷಿಕ ಪರೀಕ್ಷೆ ನಡೆಯುತ್ತೆ, 1 ವರ್ಷದ ಅವಧಿ ಕೋರ್ಸ್. ಅದಾದಮೇಲೆ ಪತ್ರಿಕೋದ್ಯಮದ ಒಂದು ಪರೀಕ್ಷೆ ಕೋರ್ಸ್ಗಳು ಕೂಡ ಇದೆ. ಇದು ಜರ್ನಲಿಸಮ್ ಕೋರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ, ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ, 1 ವರ್ಷದ ಅವಧಿ ಕೋರ್ಸ್. ಅದಾದಮೇಲೆ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಇದೆ, ಮಾಹಿತಿ ತಂತ್ರಜ್ಞಾನ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ ಇದೆ, ಇದು ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥದ್ದು. ಅದಾದಮೇಲೆ ಭಾಷಾಂತರ ಅಧ್ಯಯನ ಅಂತ ಇದೆ, ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ. ಇವೆಲ್ಲವೂ ಕೂಡ ಒಂದು ಡಿಪ್ಲೊಮಾ ಕೋರ್ಸ್ಗಳು. ನೀವು ಪಿ ಯು ಸಿ ಪಾಸ್ ಆಗಿರೋರು ಇದಕ್ಕೆ ಅಡ್ಮಿಷನ್ ಆಗ್ಬೋದಾಗುತ್ತೆ. ನೀವು ಡಿಗ್ರಿ ಮಾಡ್ತಿದ್ರೆ ಅದ್ರ ಜೊತೆಲಿ ಇದು ಒಂದು ಮಾಡ್ಕೊಳ್ಳೋದು ಒಂದು ನಿಮಗೆ ಆ್ಯಡೆಡ್ ಅಡ್ವಾಂಟೇಜಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಯು ಜಿ ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು ಅಂತಿದೆ. ಯು ಜಿ ಕೋರ್ಸ್ಗಳು ಯಾವುದಿದೆ? ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ 10+2 ಆಧಾರಿತ, ಇದಕ್ಕೂ ಕೂಡ ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತೆ. ಯು ಜಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಪಂಚಾಯತ್ ರಾಜ್ ಅಂತ ಇದೆ, ನ್ಯೂಟ್ರಿಷನ್ ಫುಡ್ ಅಂತ ಇದೆ, ಮಾಹಿತಿ ಮತ್ತು ಸಮೂಹ ತಂತ್ರಜ್ಞಾನ ಅಂತ ಇದೆ, ಭಾಷಾಂತರ ಅಧ್ಯಯನ ಅಂತಿದೆ. ಇವು ಮೂರು ಕೂಡ ಪಂಚಾಯತ್ ರಾಜ್, ನ್ಯೂಟ್ರಿಷನ್ ಫುಡ್, ಮಾಹಿತಿ ಮತ್ತು ತಂತ್ರಜ್ಞಾನ ಅಂತಿದೆ. ಇವೆಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ. ಭಾಷಾಂತರ ಅಧ್ಯಯನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ. ಇವು 4 ಕೋರ್ಸ್ಗಳು 6 ತಿಂಗಳ ಅವಧಿಯ ಒಂದು ಒಳ್ಳೆ ಕೋರ್ಸ್ ಆಗಿದೆ. ಈ ಕೋರ್ಸ್ಗಳನ್ನು ಕೂಡ ಮಾಡ್ಕೊಳ್ಳೋದು ಒಂದು ನಮಗೆ ಅಡೆಡ್ ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ ಅಂತೇಳಿ. ಇಷ್ಟು ಕೋರ್ಸ್ಗಳು ಕೂಡ ನಾವು ಈಗ ಕಾರಾಗಿರುವಂತಹ KSU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಕರೆಯುವಂಥ ಕೋರ್ಸ್ಗಳಾಗುತ್ತೆ. ಕೆಲವೊಂದು ಡೀಟೇಲ್ಸ್ನ ಕೊಡ್ತಾ ಇದ್ದಾರೆ. ಮೇಲಿನ ಎಲ್ಲ ODL ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ವಿವರ ನಿಗದಿಪಡಿಸುವ ಶೈಕ್ಷಣಿಕ ವಿದ್ಯಾರ್ಥಿಗಳು ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ಇತರೆ ದಾಖಲೆಗಳು ಎಲ್ಲವೂ ಕೂಡ ನೀವು ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅದು ಸಂಪೂರ್ಣ ಮಾಹಿತಿ ಇರುತ್ತೆ ಅಂತಿದೆ. ಅದರ ಜೊತೆಲಿ ನಿಮಗೆ ಆ ವೆಬ್ಸೈಟ್ ನೋಡೋಕ್ಕಾಗಲ್ಲ ಅಂದರೆ ನೀವು ಹತ್ತಿರ ಇರುವ ಯಾವುದೋ ಒಂದು ಪ್ರಾದೇಶಿಕ ಕಚೇರಿಗೆ ಹೋದರೆ ಅಲ್ಲೂ ಕೂಡ ಅಧಿಕೃತವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅಭ್ಯರ್ಥಿ ಇಷ್ಟಪಟ್ಟಲ್ಲಿ ಪ್ರವೇಶತೆ ಪೂರ್ವ ಸಮಾಲೋಚನೆಯನ್ನು ಮಾತ್ರ ನಿರ್ವಹಿಸಲು KSY ಮೈಸೂರು.ac ಅಧಿಕೃತ ಕಲಿಕಾರ್ಥಿ ಸಹಾಯಕ ಕೇಂದ್ರಗಳಿಗೆ ಅವಕಾಶ ವಿಶ್ವವಿದ್ಯಾಲಯ ಅವಕಾಶ ಕಲ್ಪಿಸಿಕೊಡಿದೆ. ಅಂದರೆ ನಿಮಗೆ ಪ್ರೀ ಅಡ್ಮಿಷನ್ ಕೌನ್ಸಿಲಿಂಗ್, ನಿಮಗೆ ಯಾವ ಕೋರ್ಸ್ ಮಾಡಬೇಕು, ಏನು ಓದಬೇಕು, ಅವೆಲ್ಲ ಕನ್ಫ್ಯೂಷನ್ ಅಂದರೆ ನಿಮಗೆ ಕೌನ್ಸಿಲಿಂಗ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕಲಿಕಾರ್ಥಿ ಸಹಾಯ ಕೇಂದ್ರ ಅಂತ ಇರುತ್ತೆ, ಅಲ್ಲಿಗೆ ಭೇಟಿ ನೀಡಬಹುದಾಗುತ್ತೆ. ಓಕೆ, ಶುಲ್ಕ ಎಕ್ಸಾಮ್ ಫೀಸ್ ಎಷ್ಟಿದೆ ಅವೆಲ್ಲವೂ ಕೂಡ ನಾವು ವೆಬ್ಸೈಟಲ್ಲಿದೆ. ಮುಂದಿನ ವಿಡಿಯೋದಲ್ಲಿ ಅದು ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಎಲ್ಲ ಹೇಳ್ತಾ ಹೋಗೋಣ. ಮುಂದಿನ ವಿಡಿಯೋನ ಅಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಇಲ್ಲಿ ವಿವಿಧ ವಿಷಯದಲ್ಲಿ ಈಗಾಗಲೇ ಪ್ರಥಮ ದ್ವಿತೀಯ ಸರಣಿ UG PG ಶಿಕ್ಷಣ ಕ್ರಮ ಪೂರೈಸಿ ನಾನಾ ಕಾರಣಗಳಿಗಾಗಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡಿಲ್ಲದ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಷಯದ ನಿಯಮಾನುಸಾರ ದ್ವಿತೀಯ ತೃತೀಯ UG PG ಶಿಕ್ಷಣ ಕ್ರಮಗಳಿಗೆ ನೇರ ಪ್ರವೇಶಾತಿ ಪಡೆಯೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತೇಳಿ. ಅಕಸ್ಮಾತ್ ನೀವು ಡಿಸ್ಕಂಟಿನ್ಯೂ ಮಾಡಿದ್ದೀರಾ ಅಂತ ಅಂದ್ಕೊಡಿ, ನೀವು ರೆಗ್ಯುಲರ್ ಆಗಿ ಯಾವುದಾದ್ರು ಯೂನಿವರ್ಸಿಟಿಲಿ ನೀವು ಕರ್ನಾಟಕದಲ್ಲಿರುವಂಥ ಯಾವುದಾದ್ರು ಯೂನಿವರ್ಸಿಟಿಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಡಿಗ್ರಿನ ಕಂಪ್ಲೀಟ್ ಮಾಡಿ ಡಿಗ್ರಿ ಮುಗಿಸೋಕ್ಕೆ ಸಾಧ್ಯ ಆಗ್ತಿರಲ್ಲ, ಏನೇನೋ ಪ್ರಾಬ್ಲಮ್ ಇರುತ್ತೆ, ಅದು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ನೀವು ನೇರವಾಗಿ ಫಸ್ಟ್ ಇಯರ್ ಡಿಗ್ರಿ ಪಾಸ್ ಆಗಿದ್ದರೆ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು, ಸೆಕೆಂಡ್ ಇಯರ್ ಡಿಗ್ರಿ ಪಾಸ್ ಆಗಿದ್ದರೆ ನೀವು ಥರ್ಡ್ ಇಯರ್ಗೆ ಫೈನಲ್ ಇಯರ್ಗೆ ಅಡ್ಮಿಷನ್ ಆಗೋಕ್ಕೆ ಅವಕಾಶ ಇದೆ. ಅದೇ ಥರ MA ಇದ್ದರು ಫಸ್ಟ್ ಇಯರ್ ಮುಗಿಸಿ ಡಿಸ್ಕಂಟಿನ್ಯೂ ಮಾಡಿದರೆ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗೋಕ್ಕೆ ಅವಕಾಶ ಇದೆ. ಅದು ಕೂಡ ಒಂದು ಒಳ್ಳೆ ಅವಕಾಶ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಪ್ರವೇಶಾತಿಯ ದಿನಾಂಕ 10/2/2025 ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದು ಪ್ರವೇಶಾತಿಯ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ಪ್ರಕಟಿಸಲಾಗುವುದು ಅಂತೇಳಿ. ಅಂದರೆ ನಿಮಗೆ ಆನ್ಲೈನ್ ಅಡ್ಮಿಷನ್ ಆಗೋದಕ್ಕೆ ಒಂದು ಇಂಪಾರ್ಟೆಂಟ್ ಡೇಟನ್ನು ಕೊಡಿದರೆ 10/2/2025 ಜನವರಿ 10ರಿಂದ ಅಡ್ಮಿಷನ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಅಡ್ಮಿಷನ್ ಆಗ್ತಾ ಹೋಗಿ ಆನ್ಲೈನ್ ಮೂಲಕ ಅಡ್ಮಿಷನ್ ಆಗಿ ನಂತರ ಅಲ್ಲಿಗೆ ಹೋಗಬೇಕಾಗುತ್ತೆ, ನೀವು ಸ್ಟಡಿ ಸೆಂಟರ್ಸ್ಗೆ ಹೋಗಬೇಕಾಗುತ್ತೆ ಅಂತೇಳಿ. ಓಕೆ, ಇಲ್ಲಿ ಸಾಫ್ಟ್ ಪ್ರತಿಯಲ್ಲಿರುವ ಲಭ್ಯವಿರುವ ಸಿದ್ಧ ಪಾಠಗಳಿಗೆ ಉಳಿದ ಎಲ್ಲ ವಿಷಯಗಳಿಗೆ ಶೈಕ್ಷಣಿಕ ವಿಶ್ವವಿದ್ಯಾಲಯ 10% ರಿಯಾಯಿತಿ ನೀಡಿದೆ. ಅಂದರೆ ನೀವು ಏನು ಸ್ಟಡೀಸ್ ಮೆಟೀರಿಯಲ್ಸ್ ಇದೆಯಲ್ಲ ಅವೆಲ್ಲ ನೀವು ಸಾಫ್ಟ್ ಕಾಪಿ ಸಾಕು ಅಂತ ಅಂದ್ಕೊಂಡ್ರೆ ನಿಮಗೆ
ಅಡ್ಮಿಷನ್ ಫೀಸಲ್ಲಿ 10% ರಿಯಾಯಿತಿನ ಕೂಡ ಕೊಡ್ತಾರೆ ಅಂತೇಳಿ. ನೀವು 10% ಹಣ ಉಳಿಸೋಕ್ಕಿಂತ ನೀವು ಹಾರ್ಡ್ ಕಾಪಿ ತಗೊಂಡು ಓದೋದು ಒಳ್ಳೆಯದು. ಯಾಕೆಂದರೆ ಸಾಫ್ಟ್ ಕಾಪಿ ಅಂದರೆ ನೀವು ಮೊಬೈಲಲ್ಲಿ ಓದಬೇಕಾಗುತ್ತೆ ಅಥವಾ ನೀವೇ ಪ್ರಿಂಟ್ಔಟ್ ತೆಗಿಸಬೇಕಾಗುತ್ತೆ ಮತ್ತು ಕಂಪ್ಯೂಟರ್ ಮೂಲಕ ಓದಬೇಕಾಗುತ್ತೆ. ಅದರ ಬದಲಾಗಿ ನೀವು ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ, ಇದನ್ನು ನೀವು ಹಾರ್ಡ್ ಕಾಪಿನ ತಗೊಳ್ಳೋದು ಒಳ್ಳೆಯದಾಗುತ್ತೆ. ಅದಕ್ಕೆ 10% ಅಷ್ಟೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸಿ, ಅಂದರೆ ನಿಮ್ಮ ಫೀಸಲ್ಲಿ ಅದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅರ್ಹ ವಿದ್ಯಾರ್ಥಿಗಳು ಪ್ರೊಸೆಸಿಂಗ್ ಶುಲ್ಕ, ಕೌಶಲಾಭಿವೃದ್ಧಿ ಶುಲ್ಕ ಹಾಗೂ ಅಲ್ಯೂಮಿನಿ ಶುಲ್ಕಗಳನ್ನು ಪಾವತಿಸಿ ಸರ್ಕಾರದ ಸಮಾಜ ಕಲ್ಯಾಣಕ್ಕೆ ಮಾದರಿಯ ಮಂಜೂರಾದ ಶುಲ್ಕವನ್ನು ವಿಷಯಕ್ಕೆ ಪಾವತಿಸತಕ್ಕದ್ದು ಅಥವಾ ಮಂಜೂರಾಗದಿದ್ದರೆ ವಿದ್ಯಾರ್ಥಿ ಉಳಿಕೆ ಶುಲ್ಕವನ್ನು ಪಾವತಿಸುವ ಷರತ್ತುಗೊಳಪಟ್ಟು ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ನೀಡಲಾಗುತ್ತಿದ್ದು, ಅಂತಹ ವಿದ್ಯಾರ್ಥಿಗಳು ಸರ್ಕಾರ ನಿಗದಿಪಡಿಸಿದ ನಿಬಂಧನೆಗಳೊಂದಿಗೆ VVS ಸ್ಕಾಲರ್ಶಿಪ್ ಘಟಕಕ್ಕೆ ಅಲ್ಲಿ ಅನುಮೋದನೆಗಳಿಗೆ ಆನ್ಲೈನಲ್ಲಿ ಮೂಲಕ ಪ್ರವೇಶ ಪಡೆಯೋದಾಗುತ್ತೆ. ಅಂದರೆ ನೀವು SC/ST ಕ್ಯಾಟಗರಿಯವರಿಗೆ ಕೆಲವೊಂದು ರಿಯಾಯಿತಿಗಳನ್ನ ಸರ್ಕಾರದಿಂದ ಅನೌನ್ಸ್ ಮಾಡಿದ್ರೆ ಅದನ್ನು ಉಳಿದಿದ್ದನ್ನು ಫೀಸನ್ನು ಕಟ್ಟಿಸ್ಕೊಂಡು ಈಗ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಕಸ್ಮಾತ್ ನಿಮಗೆ ಯಾವುದಾದ್ರು ಸ್ಕಾಲರ್ಶಿಪ್ ಬರಲಿಲ್ಲ ಅಂದರೆ ಉಳಿದಿದ್ದ ಫೀಸನ್ನು ಕಟ್ಟುವಂಥ ಷರತ್ತಿಗೆ ನೀವು ಒಳಪಡಬೇಕಾಗಿದೆ ಅಂತ ಕೂಡ ಕೊಡ್ತಾರೆ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಕೂಡ ಅಷ್ಟೇ ನೀವು SSSP ಪೋರ್ಟಲ್ಗಳ ಮೂಲಕ ನೀವು ಫೀಸ್ ರಿಫಂಡ್ಗೆ ಅಪ್ಲಿಕೇಶನ್ ಹಾಕಬಹುದು ಅಂತ ಕೂಡ ಕೊಡ್ತಾರೆ. ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರಗಳು ಕಲಿಕಾರ್ಥ ಸಹಾಯ ಕೇಂದ್ರಗಳ ವಿವರ ದೂರವಾಣಿ ಸಂಖ್ಯೆಗಳನ್ನ ಅಧಿಕೃತವಾದ ವೆಬ್ಸೈಟಲ್ಲಿ ಸಿಗ್ತಾ ಹೋಗುತ್ತೆ. KSYMysuru.ac.in ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಮತ್ತು ರೀಜನಲ್ ಸ್ಟಡಿ ಸೆಂಟರ್ ಎಲ್ಲೆಲ್ಲಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಹೆಚ್ಚಿನ ವಿವರಗಳಿಗೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಅಧಿಕೃತವಾದ ವೆಬ್ಸೈಟ್ www.ksymysuru.ac.in ಅಥವಾ ಸಹಾಯವಾಣಿ ಸಂಖ್ಯೆ 880033356338. ಮತ್ತೊಂದು ನಂಬರ್ನ ಕೊಡ್ತಾ ಇದ್ದಾರೆ 8690544544. ಈ ನಂಬರ್ಗೆ ಭೇಟಿ ನೀಡಿದರೆ ನಿಮಗೆ ಯಾವುದೇ ಮಾಹಿತಿ ಇದ್ದರೂ ಕೂಡ ಅವರು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ನೀವು ಆಫೀಸ್ ಟೈಮಿಂಗ್ಸಲ್ಲಿ ಮಾತ್ರ ಇದಕ್ಕೆ ಕಾಲ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಒಂದು ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನು ಅಧಿಕೃತವಾದ ಒಂದು ಅಧಿಸೂಚನೆಯಲ್ಲಿ. ಈ ಅಧಿಕೃತವಾದ ಅಧಿಸೂಚನೆ ನಮ್ಮ ಇಡೀ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯಾವುದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಆಪ್ಷನ್ ನೋಡೋಕ್ಕಿಂತ ನೀವು ವೆಬ್ಸೈಟ್ಗೆ ಭೇಟಿ ನೀಡಿ. ಆ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಅಧಿಕೃತವಾದ ಅಧಿಸೂಚನೆ ನೋಡ್ತಾ ಹೋಗಿ ನೋಡಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಮಾಹಿತಿನ ಸಂಪೂರ್ಣವಾಗಿ ಒಂದ್ಸರಿ ಓದ್ಕೋಬೇಕಾಗುತ್ತೆ. ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಈ ಥರ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಾರ್ಯವಂಥ ಒಂದು ಒಳ್ಳೆ ಕೋರ್ಸ್ ಇದಾಗಿದೆ. ಅದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಜಾಬಲ್ಲಿರುವಂಥವ್ರು ಅಥವಾ ಎಜುಕೇಷನ್ ನೇರವಾಗಿ ಕಾಲೇಜಿಗೆ ಹೋಗಿ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರೋವಂಥವ್ರು ನೀವು ಈ ಒಂದು ಒಳ್ಳೆ ಅವಕಾಶವನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ ಕರೆಸ್ಪಾಂಡೆನ್ಸ್ ಶಿಕ್ಷಣ ಕೊಡ್ತಿರುವಂತಹ ಏಕೈಕ ಸರ್ಕಾರಿ ವಿಶ್ವವಿದ್ಯಾಲಯ ಅಂದರೆ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾತ್ರ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಲಿ. ನಿಮ್ಮದು ಒಂದು UG PGಯ ಕನಸು ನನಸಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.